ಇದರ ನಡುವೆ ಪವಿತ್ರ ಗೌಡ ಮಾಡಿದ ಎಡವಟ್ಟು ದರ್ಶನ್ಗೆ ಕಂಟಕವಾಯ್ತಾ? ಅಫ್ಕೋರ್ಸ್ ಆಗಿದೆ. ಕ್ವೆಶ್ಚನ್ ಮಾರ್ಕ್ ಅಗತ್ಯವೇ ಇಲ್ಲ ಇದರಲ್ಲಿ. ಹೈಫೈ ಜೀವನ ನಡೆಸ್ತಾ ಇದ್ದ ದರ್ಶನ್ಗೆ ಈ ಇಷ್ಟು ದಿನಗಳ ಕಾಲ 13-14 ದಿನ ಆಯಿತು ಜೈಲು ಮತ್ತು ಕಸ್ಟಡಿ ಇವೆಲ್ಲವೂ ಸೇರಿ ಸಾಕಾಗೋಗಿದೆ. ಜೈಲಲ್ಲಿ ಕೊಡ್ತಾರೋ ಊಟವನ್ನು ತಿನ್ನೋಕ್ಕಾಗ್ತಾ ಇಲ್ಲ. ಸೇಮ್ ಎಲ್ರಿಗೂ ಅಲ್ಲಿರುವಂತಹ ಕೈದಿಗಳಿಗೆ ಏನು ಕೊಡ್ತಾರೆ ಅದನ್ನ ಇವ್ರಿಗೂ ಕೊಡ್ತಾರೆ. ಪ್ರತಿದಿನ ವರ್ಕೌಟ್ ಮಾಡಿಕೊಂಡು ನಾನ್ ವೆಜ್ ತಿಂದ್ಕೊಂಡು ಹೈಫೈ ಜೀವನ ಮಾಡಿಕೊಂಡು ಫಿಟ್ನೆಸ್ ಮೇಂಟೈನ್ ಮಾಡಿಕೊಂಡಿದ್ದ ದರ್ಶನ್ ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿಯಾಗಿ ಸಿಕ್ಕಾಕೊಂಡಿದ್ದಾರೆ. ಮೌನಕ್ಕೆ ಶರಣಾಗಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಪತ್ನಿ ಜೊತೆ ನಿನ್ನೆ ಒಂದು 15 ನಿಮಿಷಗಳ ಕಾಲ ಚರ್ಚೆ ಕೂಡ ಮಾಡಿದಾರಂತೆ. ಇದರ ನಡುವೆ ಅವ್ರಿಗೆ ನಿಜಕ್ಕೂ ಸಾಕಾಗೋಗಿದೆ. ಒಂದು ರೀತಿ ಬರೀ ಊಟ ಚೆನ್ನಾಗಿಲ್ಲ ಅನ್ನೋದು ಒಂದೇ ಮಾಟ್ರಾಗಲ್ಲ, ಮಾನಸಿಕ ಒತ್ತಡ ಅನ್ನುವಂಥದ್ದು ಅದ್ಭುತವಾದಂತಹ ಜೀವನ ನಡೆಸ್ತಾ ಇದ್ರು. ಕಣ್ಣಿಗೆ ಬೇಕಾಗಿದ್ದು ತಗೊಂಡು ಆಳು ಕಾಳು ಕೈಗೊಬ್ರು ಕಾಲಿಗೊಬ್ರು ಸುಖದ ಸುಪತ್ತಿಗೆ ಹೊರಗೆ ಬರ್ತಿದ್ದೀನಿ ಅಂದರೆ ಸಾಕು. ಬರೀ ಫ್ಯಾನ್ಸಿಂದ ಒಂದು ಬಿಡಿ, ಹೊರಗೆ ಬರ್ತಿದ್ದಾರೆ ಅಂದರೆ ಫ್ರೆಂಡ್ಸ್ಗಳ ಸರ್ಕಲ್ ಆಗ್ಬಿಡೋ, ಆ ಫ್ರೆಂಡ್ಸ್ ಸರ್ಕಲೇ ಜೋರಿತ್ತು. ಇಂತಹ ಜೀವನವನ್ನು ನಡೆಸ್ತಾ ಇದ್ದ ದರ್ಶನ್ಗೆ ಈಗ ಕಂಬಿ ಹಿಂದೆ ನಿಂತ್ಕೊಂಡು ಕಾಲ ಕಳೆಯೋದಿದೆಯಲ್ಲ, ನಿಜಕ್ಕೂ ಅದು ಒಂಥರ ಡಿಪ್ರೆಷನಿಗೆ ಕಳಿಸ್ಬಿಡುತ್ತೆ. ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ. ಆರೋಗ್ಯದಲ್ಲಿ ಅಂದರೆ ವೆಯ್ಟಲ್ಲಿ ಎಲ್ಲ ಕೂಡ ತೂಕ ಕಡಿಮೆ ಆಗಿದೆಯಂತೆ ದರ್ಶನ್ ಅವ್ರಿಗೆ. ಸರಿಯಾಗಿ ಊಟ ಮಾಡ್ತಾಯಿಲ್ಲ, ಒಂದು 2-3 kg ಡೌನ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇತ್ತು. ಇದರ ನಡುವೆ ಅವರ ಹೆಂಡತಿ ಮತ್ತು ಮಗ ನೆನ್ನೆ ಬಂದು ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ. ಮೊನ್ನೆ ಭಾನುವಾರ ಫುಲ್ ಮಂಕಾಗ್ಬಿಟ್ಟಿದ್ರು, ಯಾರನ್ನೂ ಭೇಟಿಗೆ ಬೇರೆ ಬಿಡ್ತಾ ಇರಲಿಲ್ಲ, ಲಾಯರು ಬರೋ ಹಂಗಿರಲಿಲ್ಲ, ಭಾನುವಾರ ರಜೆ ಹೋಗಂಗಿಲ್ಲ ಹಾಗೆ. ಇದರ ನಡುವೆ ನೆನ್ನೆ ವಿಜಯಲಕ್ಷ್ಮಿ ಬಂದಿದ್ರು.